viewers, welcome to Basva IT Manvi channel. So previous class ಅಲ್ಲಿ ಒಂದಿಷ್ಟು ಟಾಪಿಕ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಅಂಡ್ ಪ್ರೋಗ್ರಾಮ್ಸ್ ನ ತೋರಿಸಿದ್ದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ ನ ರಿಲೇಟೆಡ್ ಟಾಪಿಕ್ಸ್ ಆಗಿರ್ಬೋದು ಅಥವಾ ಹೊಸ ಟಾಪಿಕ್ಸ್ ಆಗಿರ್ಬೋದು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಸೊ ವಾಟ್ ಈಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಒಂದು ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಕಂಟ್ರೋಲಿಂಗ್ ಸ್ಟೇಟ್ಮೆಂಟ್ಸ್ ಇರುತ್ತೆ ಅಂಡ್ ಯಾವ ರೀತಿ ಒಂದು ಪ್ರೋಗ್ರಾಮ್ ನ ಕಂಟ್ರೋಲ್ ಮಾಡುತ್ತೆ, ಯಾವ ಶಬ್ದಗಳನ್ನ ನಾವು ಅಲ್ಲಿ ಇನ್ವಾಲ್ವ್ ಮಾಡ್ಬೋದು ಸ್ಟೇಟ್ಮೆಂಟ್ಸ್ ನ ಕಂಟ್ರೋಲ್ ಮಾಡಕ್ಕೆ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಅಂಡ್ ಫಸ್ಟ್ ನೋಡೋಣ ಡೆಫಿನಿಷನ್ ನೋಡೋಣ. ಫಸ್ಟ್ ಅದು ಮುಂಚೆ control statements enable us to specify the flow of program control. So control statements ಹೇಗೆ specify ಆಗುತ್ತೆ, it's a flow of program. They specify the order in which the instruction in a program must be executed. ಅಂದ್ರೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಒಂದು ಪ್ರೋಗ್ರಾಮ್ ಅಲ್ಲಿ, ಒಂದು ಪ್ರೋಗ್ರಾಮ್ ರನ್ ಆಗಬೇಕು ಅಂತಂದ್ರೆ ಸೊ ಅದೇ ತರ ಇನ್ಸ್ಟ್ರಕ್ಷನ್ಸ್ ನಾವು ಅಲ್ಲಿ ಫಾಲೋ ಅಪ್ ಮಾಡ್ತಾ ಇರಬೇಕು. ಅಂಡ್ ದೇ ಮೇಕ್ ಇಟ್ ಪಾಸಿಬಲ್ ಟು ಮೇಕ್ decision to perform task repeatedly or jump from one section of code to another. ಅಂದ್ರೆ ಇಲ್ಲಿ ಏನಾಗುತ್ತೆ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಏನ್ ಮಾಡ್ತಾ ಇದೀವಿ ನಾವು ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದೀವಿ ಬಿಕಾಸ್ ಆಫ್ ಒಂದು ಪ್ರೋಗ್ರಾಮ್ ನೀಟಾಗಿ ರನ್ ಆಗಬೇಕು ಅಂದ್ರೆ ಸೊ ಅಲ್ಲಿ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ನೆಸೆಸರಿ. ಅಂಡ್ ಇನ್ ಕೇಸ್ ಏನಾದ್ರೂ ಪಾಸಿಬಲ್ ಆಗಿಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ, ಇಟ್ ಪರ್ಫಾರ್ಮ್ಸ್ ಟಾಸ್ಕ್ ರಿಪೀಟೆಡ್ಲಿ ಆರ್ ಟು ಜಂಪ್ ಫ್ರಮ್ ಒನ್ ಸೆಕ್ಷನ್ ಟು ಅನದರ್ ಅಂತ ಹೇಳಿ ಹೇಳ್ಬೋದು. ಅಂಡ್ ನೆಕ್ಸ್ಟ್ ನೋಡೋಣ, the following are the control statements in C++ language are. so ಯಾವ್ಯಾವ ಇದಾವೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಯಾವ ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ. if statement, so ಫಸ್ಟ್ ಯಾವ್ದಿದೆ, if statement, if else statement, if ladder statement, nested if, switch statement, ternary statement, break statement. so total ಎಷ್ಟಿದಾವೆ, 7 ಇದಾವೆ. ಸೊ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಟೋಟಲ್ 7 ಸ್ಟೇಟ್ಮೆಂಟ್ಸ್ ಇದಾವೆ. ಅಂಡ್ ಒನ್ ಬೈ ಒನ್ ಏನ್ ಮಾಡೋಣ, ಆ ಟಾಪಿಕ್ಸ್ ನ ತಿಳ್ಕೊಂತ ಹೋಗೋಣ. ಅಂಡ್ ಇಫ್ ಸ್ಟೇಟ್ಮೆಂಟ್ಸ್ ಏನ್ ರೆಕಗ್ನೈಸ್ ಆಗುತ್ತೆ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ, ಅಂಡ್ ಇಫ್ ಎಲ್ಸ್ ಅಲ್ಲಿ ಏನ್ ವರ್ಕ್ ಆಗುತ್ತೆ, ಇಫ್ ಎಲ್ಸ್ ಲ್ಯಾಡರ್ ಅಲ್ಲಿ ಆಗಿರ್ಬೋದು, ನೆಸ್ಟೆಡ್ ಇಫ್ ಆಗಿರ್ಬೋದು. ಸೊ ನಾವು ಯಾವ ರೀತಿ ಒಂದು ಪ್ರೋಗ್ರಾಮ್ ನ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಡಿಸ್ಕಸ್ ಮಾಡೋಣ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಸೊ ಇಫ್ ಅಲ್ಲಿ ಯಾವ ರೀತಿ ನಾವು ಸಿ ಎಲ್ ನೋಡಿದ್ವಿ ಆಲ್ರೆಡಿ, ಇಫ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇಫ್ ಎಲ್ಸ್ ಕಂಡೀಷನ್ಸ್ ಆಗಿರ್ಬೋದು, ನೆಸ್ಟೆಡ್ ಇಫ್ ಆಗಿರ್ಬೋದು, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಡಿಸಿಷನ್ ಮೇಕಿಂಗ್ ಅಲ್ಲಿ ನಾವು ವರ್ಕ್ ಮಾಡಿದೀವಿ ಆಲ್ರೆಡಿ ಸಿ ಅಲ್ಲಿ. ಬಟ್ ಸಿ ಕಂಟಿನ್ಯೂ ಏನಾಗಿದೆ C++ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಇಫ್ ಕಂಟ್ರೋಲ್ ಅಲ್ಲಿ ಏನೇನು ಯೂಸ್ ಮಾಡ್ತೀವಿ, ದೆನ್ ಇಫ್ ಎಲ್ಸ್ ಆಗಿರ್ಬೋದು, ಯಾವ ರೀತಿ ವರ್ಕ್ ಮಾಡ್ತೀವಿ ಅಂತ ಸ್ವಲ್ಪ ಏನಾಗುತ್ತೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಬರ್ತವೆ, ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದ ಪ್ರೋಗ್ರಾಮ್ಸ್ ಬರ್ತವೆ. ಸೊ ಅದಕ್ಕೂ ಇದಕ್ಕೂ ಚೇಂಜಸ್ ಇರ್ಬೇಕು, ಹೌದಾ. if statement in C++ language is defined as a program conditional statement that if proved true performs an operation or displays information inside the statement block. so ಇಲ್ಲಿ ನೋಡಿ ಜಸ್ಟ್ ಏನಿದು ಚಿಕ್ಕ ಡೆಫಿನೇಷನ್ ಅಂದ್ರೆ if statement ಏನಾಗುತ್ತೆ, it's a C++ language and is defined as a programming conditional statement. so ಇದನ್ನ ಏನ್ ಡಿಕ್ಲೇರ್ ಮಾಡಿದ್ದಾರೆ, it's a programming conditional statement that if proved true ಅಂದ್ರೆ ಕೊಟ್ಟಿರುವಂತ ಕಂಡೀಷನ್ ಟ್ರೂ ಆಗಿದ್ರೆ performs an operations or ಅಂದ್ರೆ ಆಪರೇಷನ್ ಅಂದ್ರೆ ಔಟ್ಪುಟ್ ಬರುತ್ತೆ ಅಂತ ಹೇಳಿ ಅರ್ಥ, ಆರ್ ಡಿಸ್ಪ್ಲೇಸ್ ಇನ್ಫಾರ್ಮೇಶನ್ ಇನ್ಸೈಡ್ ದ ಸ್ಟೇಟ್ಮೆಂಟ್ ಬ್ಲಾಕ್. ಕಂಡೀಷನ್ ಏನಾಗುತ್ತೆ, ಒಂದು ಔಟ್ಪುಟ್ ರೀತಿಯಲ್ಲಿ ಬರುತ್ತೆ, ಇನ್ನೊಂದು ಏನಾಗುತ್ತೆ ಸೊ ಬ್ಲಾಕ್ ಅಲ್ಲಿ ಅಂದ್ರೆ ನಾವು ಏನ್ ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡಿರ್ತೀವಿ, ಎಕ್ಸಿಕ್ಯೂಷನ್ ಮಾಡ್ತಾ ಇರ್ತೀವಿ, ಹೌದಾ. ಸೊ ಅಲ್ಲಿ ಏನಾಗುತ್ತೆ, ನಮಗೆ ಔಟ್ಪುಟ್ ಜನರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಲ್ಲಿ ಬರುವಂತಹ ಫ್ಲೋ ಚಾರ್ಟ್ ಅಂದ್ರೆ ಒಂದು ಫ್ಲೋ ಚಾರ್ಟ್ ಡಿಸೈನ್ ಮಾಡಿದ್ರೆ ಏನಾಗುತ್ತೆ, ನಾವು ಪ್ರೋಗ್ರಾಮ್ ನ ಈಸಿಯಾಗಿ ಬರೀಬಹುದು. ಬಿಕಾಸ್ ಫಸ್ಟ್ ಏನಾಗುತ್ತೆ, ಒಂದು ಫ್ಲೋ ಚಾರ್ಟ್ ಡಿಸೈನ್ ಮಾಡಬೇಕು. ಆ ಡಿಸೈನ್ ಮಾಡಿದ್ಮೇಲೆ ಅಂದ್ರೆ ನೀವು ಎಕ್ಸಾಮ್ ಪರ್ಪಸ್ ಆದ್ರೂ ಆಗಿರ್ಬೋದು, ಅಂದ್ರೆ ಇವಾಗ ನಮ್ಮ ಕೋಪಾ ಸ್ಟೂಡೆಂಟ್ಸ್ ಗೆ ಏನಾಗುತ್ತೆ, ಸೊ ಎಕ್ಸಾಮ್ಸ್ ಅಲ್ಲಿ ಆನ್ಲೈನ್ ಎಕ್ಸಾಮ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, MCQ ಕ್ವಶನ್ಸ್. ಬಟ್ ನಮ್ಗೆ ಎಕ್ಸಾಮ್ ಅಲ್ಲದೆ ನಾಲೆಜ್ ಪರ್ಪಸ್ ಬೇಕು, ಐ ಮೀನ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು. ಸೊ ಅವ್ರು ಏನ್ ಮಾಡ್ಬೇಕು, ಕಂಪಲ್ಸರಿ ಫ್ಲೋ ಚಾರ್ಟ್ ಹಾಕ್ಬೇಕು ಅಂಡ್ ರಿಲೇಟೆಡ್ ಪ್ರೋಗ್ರಾಮ್ ಬರಿಬೇಕು. ಅಂಡ್ ಅದ್ರ ಜೊತೆಗೆ ಏನಾಗುತ್ತೆ, ಒಂದು ಔಟ್ಪುಟ್ ಜನರೇಟ್ ಮಾಡ್ಬೇಕು, ಜೊತೆಗೆ ಒಂದು ಸ್ಟೇಟ್ಮೆಂಟ್ ಬರಿಬೇಕು. ಏನ್ ಬರಿಬೇಕು, ನಾನು ಸ್ಟಾರ್ಟಿಂಗ್ ಏನ್ ನಿಮ್ಗೆ ಡೆಫಿನೇಷನ್ ತೋರಿಸಿದೆ, ಹೌದಾ. ಸೊ ಒಂದು ಡೆಫಿನೇಷನ್, ಒಂದು ಪ್ರೋಗ್ರಾಮ್, ಐ ಮೀನ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಈ ರೀತಿ ಇನ್ನೊಂದು ಬೇರೆ ಬೇರೆ ಟಾಪಿಕ್ಸ್ ಅಲ್ಲಿ ಸಿಂಟೆಕ್ಸ್ ಬರುತ್ತೆ. ಸೊ ಸಿಂಟೆಕ್ಸ್ ನ ಆಡ್ ಮಾಡ್ಬೇಕು. ಇದು ಎಲ್ಲ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಕಂಪ್ಲೀಟ್ ಔಟ್ ಆಫ್ 4 ಮಾರ್ಕ್ಸ್ ಸಿಗುತ್ತೆ ಆ ಟಾಪಿಕ್ ಮೇಲೆ. ಹಾಗಾಗಿ ಸ್ವಲ್ಪ ನೀಟಾಗಿ ಕೇಳಿ ಕ್ಲಾಸಸ್ ನ. ಫಸ್ಟ್ ನೋಡಿ ಇಲ್ಲಿ
ದಿಸ್ ಇಸ್ ಅ ಫ್ಲೋ ಚಾರ್ಟ್ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು ಫ್ಲೋ ಚಾರ್ಟ್ ಅಲ್ಲಿ ಫಸ್ಟ್ ಏನಾಗುತ್ತೆ, ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ಕಂಡೀಷನ್ ಅಪ್ಲೈ ಮಾಡ್ತೀವಿ. ಹೌದಾ, ದಿಸ್ ಇಸ್ ಅ ರೆಕ್ಟಾಂಗುಲರ್ ಬ್ರಾಕೆಟ್. ಇದಕ್ಕೆ ಏನ್ ಹೇಳ್ತೀವಿ, ರೆಕ್ಟಾಂಗುಲರ್ ಬ್ರಾಕೆಟ್. ಅಂಡ್ ಇಲ್ಲಿ ಕಾಣ್ತಾ ಇದೆ ಇದು, ಸೊ ದಿಸ್ ಇಸ್ ಏನಿದು, ಸೊ ಡೈಮಂಡ್ ಶೇಪ್ ಇದೆ. ಹೌದಾ, ದೆನ್ ಇದರಲ್ಲಿ ಬರುವಂತಹ ಆರೋ ಮಾರ್ಕ್ಸ್ ಏನ್ ಇಂಡಿಕೇಟ್ ಆಗುತ್ತೆ ನೋಡ್ಬೋದು. ಇಲ್ಲಿ ಅಗೇನ್ ರೆಕ್ಟಾಂಗುಲರ್ ಬ್ರಾಕೆಟ್, ಜಸ್ಟ್ ಈ ಬ್ರಾಕೆಟ್ಸ್ ಏನಂತ ಮೆನ್ಷನ್ ಮಾಡ್ತಾ ಇದೀನಿ ನಿಮ್ಗೆ. ಇಲ್ಲಿ ಫಸ್ಟ್ ನಾವೇನ್ ಮಾಡ್ತೀವಿ, ಸ್ಟಾರ್ಟ್ ಅಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ನಾವೇನ್ ಮಾಡ್ತೀವಿ, ಅಲ್ಲಿ ಕಂಡೀಷನ್ಸ್ ಅಪ್ಲೈ ಮಾಡ್ತೀವಿ. ಸೊ ವಾಟ್ ಆರ್ ದ ಕಂಡೀಷನ್ಸ್, ಡಿಪೆಂಡ್ ಆನ್ ಅ ಕ್ವಶನ್. ಸೊ ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ನೆಕ್ಸ್ಟ್ ದ ಕಂಡೀಷನ್, ಇಫ್ ಕಂಡೀಷನ್ ಇಸ್ ಟ್ರೂ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗುತ್ತೆ. ಸೊ ಸ್ಟೇಟ್ಮೆಂಟ್ ಅಂದ್ರೆ ನಾವೇನ್ ಮಾಡ್ತೀವಿ, ಸೊ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ಸ್ ಕೊಡ್ತೀವಿ. ಹೌದಾ, ಸೊ ಏನು ಸ್ಟೇಟ್ಮೆಂಟ್ ಆಗಿರೋ ಪ್ರಿಂಟ್ ಎಫ್ ಅಂತ ಹೇಳಿ ಕೊಡ್ತೀವಿ ಸಿ ಅಲ್ಲಿ. ಅದೇ ತರ C++ ಅಲ್ಲಿ ಕೌಂಟ್ ಅಂತ ಹೇಳಿ ಕೊಡ್ತೀವಿ. ಸೊ ಕೌಂಟ್ ಅಲ್ಲಿ ಡಿಕ್ಲೇರ್ ಮಾಡ್ತೀವಿ, ಡಿಕ್ಲರೇಷನ್ ಸ್ಟೇಟ್ಮೆಂಟ್ಸ್ ಆಗ್ತವೆ. ದೆನ್ ಅದಾದ್ಮೇಲೆ ಅಗೇನ್ ಇಟ್ ಡಿಕ್ಲೇರ್ಸ್, 2 times ಡಿಕ್ಲೇರ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಇನ್ನೊಂದು ಕಂಡೀಷನ್ ಏನ್ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಇನ್ ಕೇಸ್ ಸಮಟೈಮ್ಸ್ ಎದರ್ ಟ್ರೂ ಎದರ್ ಫಾಲ್ಸ್, ಅಂದ್ರೆ ಎರಡೂ ನೋಡ್ಬೇಕಾಗುತ್ತೆ ನಾವು. ಒಂದು ಕಂಡೀಷನ್ ರನ್ ಆಗ್ಬೇಕು ಅಂದ್ರೆ ಒಂದ್ ಸೈಡ್ ನಾವು ಟ್ರೂ ಅಂತ ಹೇಳಿ ತಗೋತೀವಿ, ಒಂದ್ ಸೈಡ್ ಫಾಲ್ಸ್ ಅಂತ ತಗೋತೀವಿ. ಬಿಕಾಸ್ ಎರರ್ಸ್ ಬಂದಾಗ ಏನಾಗುತ್ತೆ, ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಎಲ್ಲಾ ಪ್ರೋಗ್ರಾಮ್ ಕರೆಕ್ಟ್ ಇದ್ರೆ ಕಂಡೀಷನ್ ಟ್ರೂ ಆಗುತ್ತೆ. ಸೊ ಇಷ್ಟೇ ಇದು. ಇದರಲ್ಲಿ ಏನ್ ಮಾಡ್ತೀವಿ ನಾವು, ಕಂಡೀಷನ್ ಫಾಲ್ಸ್ ಅಂದ್ರೆ ಒಂದು ಪ್ಲಸ್ ತಗೋಬೇಕು, ಒಂದು ಮೈನಸ್ ತಗೋಬೇಕು. ದಿಸ್ ಇಸ್ ಅ ಪ್ರೋಗ್ರಾಮ್ ಫಾರ್ಮೆಟ್ ಆಫ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಸೊ ಯಾವ ರೀತಿ ಅಂತ ಹೇಳಿ, ಫಸ್ಟ್ ದಿಸ್ ಇಸ್ ಫ್ಲೋ ಚಾರ್ಟ್ ಇದೆ ಅಲ್ಲ, ಈ ಫ್ಲೋ ಚಾರ್ಟ್ ನ ಕಂಪಲ್ಸರಿ ಹಾಕೋರಿ, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡೋಣ, ಒಂದು ಪ್ರೋಗ್ರಾಮ್ ನೋಡೋಣ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ಅ ಸಿಂಪಲ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಸೊ ಇಫ್ ಕಂಡೀಷನ್ ಆಡ್ ಮಾಡ್ಬಿಟ್ಟು ಯಾವ ರೀತಿ ಒಂದು ಔಟ್ಪುಟ್ ನ ಜನರೇಟ್ ಮಾಡಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಹ್ಯಾಶ್ ಇನ್ಕ್ಲೂಡ್, ಓಕೆ, ಹ್ಯಾಶ್ ಇನ್ಕ್ಲೂಡ್ ಗ್ರೇಟರ್ ಸಿಂಬಾಲ್ IOStream. ಇದೇನಾಗುತ್ತೆ, ಕಂಪಲ್ಸರಿ ನಾವೇನ್ ಮಾಡ್ತೀವಿ, ಕಂಡೀಷನ್ಸ್ ಅಂದ್ರೆ ಹೆಡರ್ ಫೈಲ್ ಅಲ್ಲಿ ಕಂಪಲ್ಸರಿ ಕೊಡ್ತೀವಿ. ಅಂಡ್ ಯೂಸಿಂಗ್ ನೇಮ್ ಸ್ಪೇಸ್ std. ಸೊ ಇದು ಒಂದು ಪ್ರೋಗ್ರಾಮ್ ಫಾರ್ಮೆಟ್ ಇದೆ. ಅಂಡ್ ನೆಕ್ಸ್ಟ್ ಮೇನ್ ಸೆಕ್ಷನ್ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದೀವಿ. ಓಪನ್ ಕ್ಲೋಸ್ ಕಾಮನ್ ಬ್ರಾಕೆಟ್, ದೆನ್ ಅಗೇನ್ ಇಮಿಡಿಯೇಟ್ ನಾವೇನ್ ಮಾಡ್ತೀವಿ, ಫ್ಲಾಗ್ ಬ್ರಾಕೆಟ್ ಓಪನ್ ಮಾಡ್ಬಿಟ್ಟು ಇಂಟ್ ಕಂಡೀಷನ್ ಅಂದ್ರೆ ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಸೊ ಏನ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಇಂಟ್ ಅಲ್ಲಿ a = ಅಂತ ಹೇಳಿ ತಗೊಂಡು 100 ಅಂತ ಹೇಳಿ ನಾನು ವೇರಿಯಬಲ್ಸ್ ನ ಹಾಕ್ತಾ ಇದ್ದೀನಿ, ಅಂದ್ರೆ ಕಂಡೀಷನ್ಸ್ ಕೊಡ್ತಾ ಇದ್ದೀನಿ ವೇರಿಯಬಲ್ ಡಿಕ್ಲರೇಷನ್ ಅಲ್ಲಿ. ಅಂಡ್ ನೆಕ್ಸ್ಟ್ ಇಫ್ ಓಪನ್ ಕಾಮನ್ ಬ್ರಾಕೆಟ್, ಸೊ ಇಫ್ ಅಲ್ಲಿ ಏನಾಗುತ್ತೆ, ವೆದರ್ ಇಟ್ಸ್ ಕಂಡೀಷನ್ ರನ್ ಆರ್ ನಾಟ್, ಅಂದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ, 200 ಅಂತ ಹೇಳಿ ಹಾಕ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಎಂಟರ್. ಇವಾಗ ಏನ್ ಮಾಡೋಣ, ಇಫ್ ಕಂಡೀಷನ್ ಆದ ತಕ್ಷಣ ನಮ್ಗೆ ಯಾವಾಗ್ಲೂ ಗೊತ್ತಾಗ್ಬೇಕು, ಇಫ್ ಕಂಡೀಷನ್ ಆಗಿರ್ಬೋದು, ಇಫ್ ಎಲ್ಸ್ ಆಗಿರ್ಬೋದು, ಇಫ್ ಲ್ಯಾಡರ್ ಆಗಿರ್ಬೋದು, ದೆನ್ ಸ್ವಿಚ್, ನೆಸ್ಟೆಡ್ ಇಫ್, ಈ ರೀತಿಯಾದಂತ ಸ್ಪೆಷಲ್ ಟಾಪಿಕ್ಸ್ ಏನಿದಾವೆ. ಹೌದಾ, ಸೊ ಈ ಟಾಪಿಕ್ಸ್ ಅಲ್ಲಿ ಇಫ್ ಕಂಡೀಷನ್, ಆ ಕಂಡೀಷನ್ ಅಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ ನಮ್ಗೆ ಏನ್ ಬರ್ಬೇಕು, ಫ್ಲಾಗ್ ಬ್ರಾಕೆಟ್ ಓಪನ್ ಆಗ್ಬೇಕು. ದಿಸ್ ಇಸ್ ಅ ಪ್ರೋಗ್ರಾಮ್ ಫಾರ್ಮೆಟ್. ಈ ಕಂಡೀಷನ್ಸ್ ಯಾವಾಗ್ಲೂ ಹಾಕಿದಾಗ ನೆನಪಿರ್ಲಿ, ಫ್ಲಾಗ್ ಬ್ರಾಕೆಟ್ಸ್ ಕಂಪಲ್ಸರಿ ಓಪನ್ ಆಗ್ಬೇಕು. ದೆನ್ ಕೌಂಟ್ ಗ್ರೇಟರ್ ಸಿಂಬಾಲ್, ಓಕೆ, ಸೊ ಡಬಲ್ ಗ್ರೇಟರ್ ಸಿಂಬಾಲ್ ಹಾಕ್ಬಿಟ್ಟು a is less than 200. ಇಲ್ಲಿ ಏನ್ ಕೊಡ್ತಾ ಇದೀನಿ ಕಂಡೀಷನ್, a is less than 200. ಇವಾಗ ಏನ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ಬಿಟ್ಟು ಎಂಡ್ l ಸೆಮಿಕೋಲನ್. ಸೊ ನೆಕ್ಸ್ಟ್ ಫ್ಲಾಗ್ ಬ್ರಾಕೆಟ್ ಆಲ್ರೆಡಿ ಕ್ಲೋಸ್ ಆಗಿದೆ. ಓಕೆ, ಸೊ ಬೈ ಡಿಫಾಲ್ಟ್ ಒಂದು ಓಪನ್ ಮಾಡಿದ್ರೆ ಏನಾಗುತ್ತೆ, ಬೈ ಡಿಫಾಲ್ಟ್ ಕ್ಲೋಸ್ ಆಗುತ್ತೆ. ದೆನ್ ಅಗೇನ್ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಕೌಂಟ್ ಆಗ್ತಾ ಇದ್ದೀನಿ. ಕೌಂಟ್ ಓಪನ್ ಗ್ರೇಟರ್ ಸಿಂಬಾಲ್ ವ್ಯಾಲ್ಯೂ ಆಫ್ a is, ಇಲ್ಲಿ ಕಂಡೀಷನ್ ಲಾಸ್ಟ್ ನಾವೇನ್ ಮಾಡ್ತಾ ಇದೀವಿ, ಕಂಡೀಷನ್ಸ್ ನ ಅಪ್ಲೈ ಮಾಡಬೇಕು. ಡಬಲ್ ಕೊಟೇಶನ್ ಗ್ರೇಟರ್ ಸಿಂಬಾಲ್ a ಗ್ರೇಟರ್ ಸಿಂಬಾಲ್ ಡಬಲ್ ಗ್ರೇಟರ್ ಸಿಂಬಾಲ್, ಸೊ ನಾನು ಜಸ್ಟ್ ಗ್ರೇಟರ್ ಸಿಂಬಾಲ್ ಅಂತ ಹೇಳ್ತಾ ಇದ್ದೀನಿ. ಎಂಡ್ l ಸೆಮಿಕೋಲನ್. ಸೊ ಇವಾಗ ರಿಟರ್ನ್ ಕಂಡೀಷನ್, ಸೊ ಇಟ್ ಲಾಸ್ಟ್ ರಿಟರ್ನ್ ಕಂಡೀಷನ್ 0, ಎಂಟರ್. ಇವಾಗ ಏನಾಯ್ತು, ಒಂದು ಪ್ರೋಗ್ರಾಮ್ ಕಂಪ್ಲೀಟ್ ಆಯ್ತು. ಏನೇನ್ ಕಂಡೀಷನ್ಸ್ ಕೊಟ್ಟಿದೀವಿ ನೋಡೋಣ ಇಲ್ಲಿ ಫಸ್ಟ್. ಸೊ ಫಸ್ಟ್ ಹ್ಯಾಶ್ ಇನ್ಕ್ಲೂಡ್ IOStream ಯೂಸಿಂಗ್ ನೇಮ್ ಸ್ಪೇಸ್ std. ಸೊ ಇದೆಲ್ಲ ಮೇನ್ ಸೆಕ್ಷನ್ ಅಂದ್ರೆ ಹೆಡರ್ ಸೆಕ್ಷನ್ ಡಿಕ್ಲೇರ್ ಮಾಡ್ತೀವಿ, ಅದಾದ್ಮೇಲೆ ಮೇನ್ ಸೆಕ್ಷನ್, ಅದಾದ್ಮೇಲೆ ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ತೀವಿ, ಅದಾದ್ಮೇಲೆ ಕಂಡೀಷನ್ಸ್ ಹಾಕ್ತಿವಿ. ವಾಟ್ ಆರ್ ದ ಕಂಡೀಷನ್ಸ್, ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಕರಿತೀವಿ, ಒಂದೊಂದು ಲೈನ್ಗೂ ಒಂದೊಂದೇ ಹೆಸರು ಇದೆ.
ಹಾಗಾಗಿ ಫಸ್ಟ್ ನಾವೇನ್ ತಿಳ್ಕೋಬೇಕು, ಇಲ್ಲಿ ಮೇಲ್ ಕಾಣ್ತಾ ಇರೋದು ದಿಸ್ ಇಸ್ ಅ ಹೆಡರ್ ಸೆಕ್ಷನ್ ಅಂಡ್ ದಿಸ್ ಇಸ್ ಅ ಮೇನ್ ಸೆಕ್ಷನ್ ಅಂಡ್ ದಿಸ್ ಇಸ್ ವೇರಿಯಬಲ್ ಡಿಕ್ಲರೇಷನ್ ಇಂಟ್ ಅಲ್ಲಿ ಇದೆ ಹೌದಾ, ದಿಸ್ ಇಸ್ ವೇರಿಯಬಲ್ ಡಿಕ್ಲರೇಷನ್, ಇದು ಫ್ಲಾಗ್ ಬ್ರಾಕೆಟ್ಸ್. ಸೊ ಕಂಪಲ್ಸರಿ ಬಾಡಿ ಆಫ್ ದ ಪ್ರೋಗ್ರಾಮ್ ಇವೇನಾಗ್ತವೆ, ಇದು ಕಂಪ್ಲೀಷನ್ ಇಲ್ಲ ಅಂತಂದ್ರೆ ಇನ್ಕಂಪ್ಲೀಟ್ ಆಗುತ್ತೆ. ಒಂದು ಪ್ರೋಗ್ರಾಮ್ಗೆ ಫ್ಲಾಗ್ ಬ್ರಾಕೆಟ್ಸ್ ಕಂಪಲ್ಸರಿ ಬೇಕು. ಓಕೆ, ಸೊ ನೆಕ್ಸ್ಟ್ ಕಂಡೀಷನ್ಸ್ ಅಪ್ಲೈ ಮಾಡಬೇಕು. ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಒಂದೊಂದೇ ಆದ ಅದರದೇ ಆದ ಕಂಡೀಷನ್ಸ್ ಇರುತ್ತೆ. ಸೊ ಕಂಡೀಷನ್ಸ್ ಅಪ್ಲೈ ಮಾಡಬೇಕು, ದೆನ್ ರಿಟರ್ನ್ 0. ಇವಾಗ ಏನ್ ಮಾಡ್ತೀನಿ, ಫೈಲ್ಗೆ ಹೋಗ್ಬಿಟ್ಟು ಸೇವ್ ಮಾಡ್ತೀನಿ. ಸೊ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡೋಣ. ಇಫ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾ ಇದ್ದೀನಿ ನಾನು. ಇಫ್ ಸ್ಟೇಟ್ಮೆಂಟ್ C++, ಎಂಟರ್. ಇಫ್ ಸ್ಟೇಟ್ಮೆಂಟ್ C++ ಅಂತ ಕೊಟ್ಟಿದ್ದೀನಿ. ಇವಾಗ ಏನ್ ಮಾಡ್ತೀನಿ, ರನ್ ಮಾಡ್ತೀನಿ. ಎಕ್ಸಿಕ್ಯೂಟ್ಗೆ ಹೋಗ್ಬೇಕು. ಎಕ್ಸಿಕ್ಯೂಷನ್ ಅಲ್ಲಿ ಬೋತ್ ನಮಗೆ ಎರಡು ತಗೊಳ್ಳೋಣ, ಬಿಕಾಸ್ ಕಂಪೈಲ್ ರನ್ ಅನ್ನೋದು ಒಂದ್ಸಾರಿ ಕೊಡೋದಕ್ಕಿಂತ ಬೆಟರ್ ಬೋತ್ ಆಪ್ಷನ್ ಇರುವಂತದ್ದು. ಕಂಪೈಲ್ ಅಂಡ್ ರನ್ ಕೊಟ್ರೆ ಇಟ್ಸ್ ಅ ಬೆಟರ್. ಓಕೆ, ಸೊ ಏನೇನ್ ಮಿಸ್ಟೇಕ್ಸ್ ಇದೆ ನೋಡೋಣ. ಸ್ವಲ್ಪ ಮಿಸ್ಟೇಕ್ಸ್ ಕಾಣ್ತಾ ಇದೆ. ಫೈಲ್ ನೇಮ್, okay, somewhat error are arised. User, then C++, okay, int main open close, open flag bracket. int ಅಲ್ಲಿ ಏನೇನು ಚೇಂಜಸ್ ಇದೆ ಅಂತ ಹೇಳಿ ನೋಡೋಣ. ಹ್ಯಾಶ್ ಇನ್ಕ್ಲೂಡ್ ಅಲ್ಲಿ ಗ್ರೇಟರ್ ಕ್ಯಾಪಿಟಲ್ ಹಾಕಿದ್ದೀನಿ, ಮೋಸ್ಟ್ಲಿ ಇದಕ್ಕಿರಬೇಕು. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಚಿಕ್ಕದು ಹಾಕಿದ್ದೀನಿ. ದೆನ್ ಫೈಲ್, ಸೇವ್, ಅಗೇನ್ ಸೇವ್ ಮಾಡೋಣ. ಸೇವ್ ಮಾಡಿಬಿಟ್ಟು ಓಕೆ, ಇವಾಗ ಏನು ಮಾಡ್ತೀನಿ, ಎಕ್ಸಿಕ್ಯೂಷನ್ ಮಾಡ್ತೀನಿ. ಓಕೆ, ಸೊ ಸಮ್ ವಾಟ್ ಎರರ್ಸ್ ಯಾವ ಬಂದಿದ್ದಾವೆ ನೋಡೋಣ. ಎರರ್ಸ್ ಏನೇನು ಜನರೇಟ್ ಆಗಿದೆ ಅಂತ ಹೇಳಿ. ಸೊ ಏನು ಬಂದಿದೆ ಇಲ್ಲಿ ಆಲ್ರೆಡಿ ಕಂಡೀಷನ್ ನೋಡಿ. ಇಲ್ಲಿ a is less than 200 ಅಂತ ನಮಗೆ ಔಟ್ಪುಟ್ ಜನರೇಟ್ ಆಗಿದೆ ಆಲ್ರೆಡಿ. ಸೊ ಏನಿದು ಔಟ್ಪುಟ್ ನೋಡೋಣ. a is less than 200, ವ್ಯಾಲ್ಯೂ ಆಫ್ a is 100. ಅಂದ್ರೆ ನಾನು ಫಸ್ಟ್ ಕಂಡೀಷನ್ ಅಲ್ಲಿ ಅಂದ್ರೆ ಇಂಟಿಜರ್ ವೇರಿಯಬಲ್ ಡಿಕ್ಲರೇಷನ್ ಮಾಡಬೇಕಾದ್ರೆ a is 100 ಅಂತ ಕೊಟ್ಟಿದೆ. ಅಂಡ್ ಅಗೇನ್ ಇಫ್ ಅಲ್ಲಿ ಏನ್ ಮಾಡಿದೆ, ಕಂಡೀಷನ್ ಹಾಕಿದ್ದೆ a less than 200 ಅಂತ ಹೇಳಿ. ಅಂದ್ರೆ ಏನಾಗುತ್ತೆ, ಕೊಟ್ಟಿರುವಂತ ಕಂಡೀಷನ್ ಅಲ್ಲಿ ಅದು ಮೈನಸ್ ಆಗುತ್ತೆ. ಸೊ ಮೈನಸ್ ಆದಾಗೆ ನಮ್ಗೆ ಆನ್ಸರ್ ಬರೋದು ಇಟ್ಸ್ 100. ಸೊ ಇಷ್ಟೇ ಸಿಂಪಲ್ ಪ್ರೋಗ್ರಾಮ್ ಇದು. ಓಕೆ, ನೋಡಿದ್ರಲ್ಲ, ಏನು ಇಲ್ಲ. ಇಲ್ಲಿ ಜಸ್ಟ್ ನಾನು ಏನ್ ಮಾಡಿದ್ದೆ, ಕ್ಯಾಪಿಟಲ್ ಹಾಕಿದ್ದೆ, ಕ್ಯಾಪಿಟಲ್ I ಹಾಕಿದ್ದೆ, ಅದಕ್ಕೆ ಔಟ್ಪುಟ್ ಬರಲಿಲ್ಲ. ಇದನ್ನ ಏನ್ ಮಾಡ್ಕೋಬೇಕು, ಯಾವಾಗ್ಲೂ ಸ್ಮಾಲ್ ಲೆಟರ್ ಅಲ್ಲಿ ನಾವು ಮೆನ್ಷನ್ ಮಾಡಬೇಕು. ಸೊ ನೋಡಿದ್ರಲ್ಲ, ಇಟ್ಸ್ ಅ ಸಿಂಪಲ್ ಪ್ರೋಗ್ರಾಮ್. ಸೊ ಈ ಸಿಂಪಲ್ ಪ್ರೋಗ್ರಾಮ್ ಏನ್ ಮಾಡ್ಕೋರಿ, ನೋಟ್ ಡೌನ್ ಮಾಡ್ಕೋರಿ. ಅಂಡ್ ನೆಕ್ಸ್ಟ್ ಟಾಪಿಕ್ ನೋಡೋಣ. ನೋಡಿ, ಇಫ್ ಎಲ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಸೊ ಲಾಸ್ಟ್ ಅಂದ್ರೆ ಇಫ್ ಕಂಟ್ರೋಲ್ ನೋಡಿದ್ವಿ, ಅಂಡ್ ಇವಾಗ ಇಫ್ ಎಲ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಸೊ ಇವೆಲ್ಲ ಏನೇ ಇರ್ತವೆ, ಸ್ಟೇಟ್ಮೆಂಟ್ಸ್ ಇರುತ್ತೆ. ಸೊ ಆ ಸ್ಟೇಟ್ಮೆಂಟ್ಸ್ ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಒಂದು ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳಿ ನೋಡ್ಬೇಕು. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಡೆಫಿನಿಷನ್ ನೋಡೋಣ. ಇಫ್ ಎಲ್ ಸ್ಟೇಟ್ಮೆಂಟ್ ಇನ್ C++ language is defined as a programming conditional statement but has two statement blocks over a condition. ಸೊ ಪ್ರೀವಿಯಸ್ ಅಲ್ಲಿ ಇಫ್ ಕಂಟ್ರೋಲ್ ಅಲ್ಲಿ ಏನ್ ಮಾಡಿದ್ವಿ, ಇಟ್ ಜಸ್ಟ್ ಕಂಟ್ರೋಲ್ಸ್ ಅ ಬ್ಲಾಕ್ ಆಫ್ ಅ ಕಂಡೀಷನ್. ಬಟ್ ಇದರಲ್ಲಿ ಹಾಗಲ್ಲ, ಟೂ ಸ್ಟೇಟ್ಮೆಂಟ್ಸ್ ಏನ್ ಮಾಡುತ್ತೆ, ಬ್ಲಾಕ್ ಮಾಡೋ ಕಂಡೀಷನ್ಸ್. ಅಂದ್ರೆ ಏನಾದ್ರು ಕಂಡೀಷನ್ಸ್ ಅಪ್ಲೈ ಆದಾಗ ಅಲ್ಲಿ ಎರರ್ಸ್ ಜನರೇಟ್ ಆಗಿ, ಸೊ ಈ ರೀತಿ ಆದಾಗ ಏನ್ ಮಾಡ್ಬೋದು ನಾವು, ಸೊ ಎಲ್ಸ್ ಇಫ್ ಕಂಟ್ರೋಲ್ ನ ಅಂದ್ರೆ ಇಫ್ ಎಲ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ನ ಬಳಕೆ ಮಾಡ್ಕೋಬೇಕು. ಅಂಡ್ ಇಫ್ ಪ್ರೂವ್ಡ್ ಟ್ರೂ ಅಂದ್ರೆ ನಾವು ಒಂದು ಕಂಡೀಷನ್ ಅಪ್ಲೈ ಮಾಡಿವಿ ಅಂದ್ರೆ ಬೋತ್ ಒಂದು ಪಾಸಿಟಿವ್ ಸೈನ್ ಅಂಡ್ ನೆಗೆಟಿವ್ ಸೈನ್, ಅಂದ್ರೆ ಟ್ರೂ ಕಂಡೀಷನ್ ಫಾಲ್ಸ್ ಕಂಡೀಷನ್ ಕಂಪಲ್ಸರಿ ಇರಲೇಬೇಕು. and then the else block will be executed. So both conditions ಇದ್ರೆ ಮಾತ್ರ ಯಾವಾಗ್ಲೂ ಒಂದು ಪ್ರೋಗ್ರಾಮ್ ಔಟ್ಪುಟ್ ಜನರೇಟ್ ಆಗೋದು. ಅಂಡ್ ಇದ್ರಲ್ಲಿ ನೋಡೋಣ, ಇಫ್ ಏನಿದೆ ನೋಡಿ, ಇಲ್ಲಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅನ್ನೋದೇನಿದೆ, ಇಟ್ಸ್ ಅ ಕಂಪ್ಲೀಟ್ಲಿ C++ ಲ್ಯಾಂಗ್ವೇಜ್ ಈಸ್ ಡಿಫೈನ್ಡ್ ಆಸ್ ಅ ಪ್ರೋಗ್ರಾಮಿಂಗ್ ಕಂಡೀಷನಲ್ ಸ್ಟೇಟ್ಮೆಂಟ್. ಅಂಡ್ ಇದಕ್ಕೆ ಏನಿದೆ, ಟೂ ಸ್ಟೇಟ್ಮೆಂಟ್ಸ್ ಇವೆ, ಟೂ ಸ್ಟೇಟ್ಮೆಂಟ್ ಬ್ಲಾಕ್ಸ್ ಓವರ್ ಅ ಕಂಡೀಷನ್ ಇಫ್ ಪ್ರೂವ್ಡ್ ಟ್ರೂ. ಸೊ ಹೇಳಿದ್ನಲ್ಲ ಪ್ರೀವಿಯಸ್ ಅಲ್ಲಿ ಏನ್ ಹೇಳಿದೆ, ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಲ್ಲಿ ವೆದರ್ ಒಂದು ಕಂಡೀಷನ್ ಅಪ್ಲೈ ಮಾಡಿದ್ಮೇಲೆ ಬೋತ್ ಪಾಸಿಟಿವ್ ಸೈನ್ ನೆಗೆಟಿವ್ ಸೈನ್, ಅಂದ್ರೆ ಟ್ರೂ ಕಂಡೀಷನ್ ಇರಬೇಕು ಫಾಲ್ಸ್ ಕಂಡೀಷನ್ ಇರಬೇಕು ಅಂತ ಹೇಳಿ. ಸೊ ಅದಾದ್ಮೇಲೆ ನೋಡೋಣ, ಇಲ್ಲಿ ಫ್ಲೋ ಚಾರ್ಟ್ಸ್ ನೋಡೋಣ. ಸೊ ಫ್ಲೋ ಚಾರ್ಟ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಕಂಡೀಷನ್ಸ್ ಯಾವ ರೀತಿ ಚೇಂಜಸ್ ಆಗ್ತಿರುತ್ತೆ. ಇಫ್ ಯಾವ್ದು ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಗೂ ಬೇರೆ ಇದೆ, ಅಂಡ್ ಇಫ್ ಎಲ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ಗೂ ಬೇರೆ ತರ ಫ್ಲೋ ಚಾರ್ಟ್ಸ್ ಇವೆ.
ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಇದೆ. ಫಸ್ಟ್ ಏನಿದೆ, ಕಂಡೀಷನ್ ಸ್ಟಾರ್ಟ್ ಆಗ್ಬೇಕಂದ್ರೆ ಒಂದು ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಸ್ಟೆಪ್. ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ, ಹ್ಯಾಶ್ ಇನ್ಕ್ಲೂಡ್, ದೆನ್ ಐಒ ಸ್ಟ್ರೀಮ್ ಬರುತ್ತೆ, ಯೂಸಿಂಗ್ ನೇಮ್ ಸ್ಪೇಸ್ std, ದೆನ್ ಮೇನ್ ಸೆಕ್ಷನ್ ಡಿಕ್ಲರೇಷನ್. ಅದಾದ್ಮೇಲೆ ಏನ್ ಕೊಡ್ತೀವಿ ನಾವು, ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ತೀವಿ. ಅಲ್ಲಿ ಏನಿದೆ, ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಸೊ ವಾಟ್ ಆರ್ ದ ಕಂಡೀಷನ್ಸ್ ವಿ ಹ್ಯಾವ್ ಟು ರೈಟ್ ಇನ್ ಅ ಪ್ರೋಗ್ರಾಮ್ ಅಂತ ಹೇಳಿ, ಹೌದಾ. ಒಂದು ಕ್ವೆಶನ್ ರಿಲೇಟೆಡ್ ನಾವೇನ್ ಮಾಡ್ತೀವಿ, ಕಂಡೀಷನ್ಸ್ ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಬೋತ್ ಟ್ರೂ ಕಂಡೀಷನ್ ಇರುತ್ತೆ ಅಂಡ್ ಫಾಲ್ಸ್ ಕಂಡೀಷನ್ ಇದ್ದೇ ಇರುತ್ತೆ. ಇದರಲ್ಲಿ ಏನ್ ಮಾಡ್ತೀವಿ, ಇಫ್ ಕಂಡೀಷನ್ ನ ಆಡ್ ಮಾಡ್ತೀವಿ. ಅಂದ್ರೆ ನಾವ್ ಇಲ್ಲಿ ಏನ್ ಯೂಸ್ ಮಾಡ್ತಾ ಇದೀವಿ, ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದೀವಿ. ಹಾಗಾಗಿ ಫಸ್ಟ್ ಇಫ್ ಸ್ಟೇಟ್ಮೆಂಟ್, ಅದಾದ್ಮೇಲೆ ಎಲ್ಸ್ ಸ್ಟೇಟ್ಮೆಂಟ್, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಸ್ಟೇಟ್ಮೆಂಟ್ಸ್ ಕೊಡ್ತೀವಿ. ದಟ್ ಈಸ್ ವಾಟ್ ಆ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ಸ್, ಅಂದ್ರೆ ಕೌಂಟ್ ಅಂತ ಹೇಳಿ ಕೊಡ್ತೀವಿ, ಹೌದಾ. ಸೊ ಆ ಕೌಂಟ್ ಅಲ್ಲಿ ಏನ್ ಮಾಡ್ತೀವಿ, ಅಟ್ ಲಾಸ್ಟ್ ಕಂಡೀಷನ್ ಅಪ್ಲೈ ಮಾಡಿದ್ಮೇಲೆ ಅಲ್ಲಿ ಕನ್ಕ್ಲೂಷನ್ ನೋಡ್ತೀವಿ. ಬಿಕಾಸ್ ಒಂದು ಪ್ರೋಗ್ರಾಮ್ ಎಂಡ್ ಆಗ್ಬೇಕಾದ್ರೆ ಇಟ್ಸ್ ಅ ಲಾಸ್ಟ್ ಸೆಂಟೆನ್ಸ್, ಅದಾದ್ಮೇಲೆ ರಿಟರ್ನ್ 0 ಆರ್ ವಾಟ್ ಎವರ್ ಡಿಪೆಂಡ್ ಆನ್ ಕ್ವೆಶನ್. ಅಂಡ್ ಅದಾದ್ಮೇಲೆ ಏನಾಗುತ್ತೆ, ಒಂದು ಪ್ರೋಗ್ರಾಮ್ ಔಟ್ಪುಟ್ ಜನರೇಟ್ ಆಗುತ್ತೆ ನಮಗೆ. ದಿಸ್ ಇಸ್ ವಾಟ್ ಅ ಸಿಂಪಲ್ ಸ್ಟ್ರಕ್ಚರ್ ಆಫ್ ಅ ಇಫ್ ಎಲ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಇದಕ್ಕೆ ಏನ್ ಹೇಳ್ತೀವಿ ನಾವು, ಫ್ಲೋ ಚಾರ್ಟ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕಾಣ್ತಿದಾವ, ಹೌದಾ. ದಿಸ್ ಇಸ್ ಅ ರೆಕ್ಟಾಂಗ್ಯುಲರ್ ಬ್ರಾಕೆಟ್. ಓಕೆ, ಸೊ ಇದು ಡೈಮಂಡ್ ಶೇಪ್ ಇದೆ, ಹೌದಾ. ದಿಸ್ ಇಸ್ ಅ ಇದು ಯಾವ್ದಿದು, ಡೈಮಂಡ್ ಶೇಪ್ ಇರುವಂತಹ ಒಂದು ಬ್ರಾಕೆಟ್. ಅಂಡ್ ಇದು ರೆಕ್ಟಾಂಗ್ಯುಲರ್ ಬ್ರಾಕೆಟ್. ಅಂಡ್ ದೀಸ್ ಆರ್ ಆರೋ ಮಾರ್ಕ್ಸ್. ಓಕೆ, ಇಂಡಿಕೇಟ್ ಮಾಡುತ್ತೆ ಆರೋ ಮಾರ್ಕ್ಸ್ ಎಲ್ಲ. ಅಂಡ್ ಟ್ರೂ ಕಂಡೀಷನ್, ಫಾಲ್ ಕಂಡೀಷನ್, ಇಫ್ ಎಲ್ಸ್. ಓಕೆ, ಇವೆರಡು ಏನಾಗ್ತವೆ, ಒಟ್ಟಿಗೆ ನಾವು ಪ್ರೋಗ್ರಾಮ್ ಅಲ್ಲಿ ಬರೀಲಿಕ್ಕೆ ಆಗಲ್ಲ. ಸೊ ಇವಾಗ ಒಂದು ಪ್ರೋಗ್ರಾಮ್ ಮಾಡಿ ತೋರಿಸಿ ನಿಮ್ಗೆ. ಆ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ನಾವು ಇಫ್ ಯೂಸ್ ಮಾಡ್ತೀವಿ ಅಂಡ್ ಅದಾದ್ಮೇಲೆ ಎಲ್ಸ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್, ಜಸ್ಟ್ ಏನಾಗ್ತಿದೆ, ನಾನು ಒಂದು ಪ್ರೋಗ್ರಾಮ್ ಅಂದ್ರೆ ಒಂದು ಟಾಪಿಕ್ ರಿಲೇಟೆಡ್ ಪ್ರೋಗ್ರಾಮ್ ಬರೀತಾ ಇದ್ದೀನಿ. ಹ್ಯಾಶ್ ಇನ್ಕ್ಲೂಡ್ ಐಒ ಸ್ಟ್ರೀಮ್, ಹ್ಯಾಶ್ ಇನ್ಕ್ಲೂಡ್ ಐಒ ಸ್ಟ್ರೀಮ್, ಕ್ಲೋಸ್ rectangular bracket, sorry, greater than bracket. Next ನೋಡೋಣ, using namespace, std. ಸೊ ಇದು ಹೆಡರ್ ಸೆಕ್ಷನ್ ಅಲ್ಲಿ ಡಿಕ್ಲೇರ್ ಮಾಡುವಂತ ಒಂದು ಲೈನ್, ಒಂದು ಸ್ಟೇಟ್ಮೆಂಟ್ ಅಂತ ಹೇಳಿ ಹೇಳ್ಬೋದು. ದೆನ್ ಇಂಟ್ ಓಪನ್ ಕ್ಲೋಸ್ ಕಾಮನ್ ಬ್ರಾಕೆಟ್. ಇದಾದ ತಕ್ಷಣ ಇಮಿಡಿಯೇಟ್ ನಾವೇನ್ ಮಾಡ್ತೀವಿ, ಫ್ಲಾರ್ ಬ್ರಾಕೆಟ್ಸ್ ನ ಓಪನ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ವೇರಿಯಬಲ್ಸ್, ಅಂದ್ರೆ ವೇರಿಯಬಲ್ ಡಿಕ್ಲರೇಷನ್ ಮಾಡ್ತೀವಿ ನಾವು ಯಾವ ತರ. ಸೊ ಏನಾದ್ರೂ ಕಂಡೀಷನ್ಸ್ ಅಪ್ಲೈ ಮಾಡೋ ಹಾಗಿದ್ರೆ ನಾನು ಇಲ್ಲಿ ಏನ್ ತಗೋತಾ ಇದ್ದೀನಿ, a = 100, b = 200. ಸೊ ಇಲ್ಲಿ ಏನ್ ಮಾಡ್ತೀನಿ, a = 100, b = 200 ಅಂತ ತಗೊಳ್ತಾ ಇದ್ದೀನಿ. ಇವಾಗ ಏನ್ ಮಾಡ್ತೀನಿ, ಇಫ್ ಕಂಡೀಷನ್, ಇಮಿಡಿಯೇಟ್ ಇಫ್ ಕಂಡೀಷನ್ ಓಪನ್ ಮಾಡ್ಕೋಬೇಕು. b > a. ಇಲ್ಲಿ ಏನ್ ಕಂಡೀಷನ್ ಹಾಕಿದೀನಿ, ಕೊಟ್ಟಿರುವಂತ ಕಂಡೀಷನ್ ಅಲ್ಲಿ b is greater than a, ಹೌದಾ. ಸೊ a ಅನ್ನೋದು 100 ಇದೆ, b ಅನ್ನೋದು 200 ಇದೆ. ಹಾಗಾಗಿ b was the bigger number of a. ಹಾಗಾಗಿ b is greater than a. ಸೊ enter. ಸೊ ನೆಕ್ಸ್ಟ್ ಇಫ್ ಕಂಡೀಷನ್ ಆದ ತಕ್ಷಣ ಹೇಳಿದೆ ಫ್ಲಾರ್ ಬ್ರಾಕೆಟ್ಸ್ ಓಪನ್ ಮಾಡಲೇಬೇಕು ಕಂಪಲ್ಸರಿ ಅಂತ ಹೇಳಿ. ಸೊ ಇಲ್ಲಿ ಏನ್ ಕಂಡೀಷನ್ ಹಾಕೋಣ, ಕೌಂಟ್ ಗ್ರೇಟರ್ ಸಿಂಬಾಲ್ ಡಬಲ್ ಕೊಟೇಶನ್ b is greater. ಸೊ b is greater ಅಂತ ಕೊಡ್ತಿದ್ದೀನಿ. ದೆನ್ ಎಂಡ್ ಅಂದ್ರೆ ಎಂಡ್ ಲಿಸ್ಟ್ ಅಂತೇಳಿ ಅರ್ಥ. ಎಂಡ್ ಎಲ್ ಅಂತಂದ್ರೆ ಎಂಡ್ ಲಿಸ್ಟ್, ಅಲ್ಲಿಗೆ ಏನಾಯ್ತು, ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಸೊ ಇವಾಗ ಏನ್ ಮಾಡೋಣ, ಬ್ಯಾಕ್ ಸ್ಪೇಸ್ ಮಾಡೋಣ. ಓಕೆ ಫೈನ್. ಇವಾಗ ಏನ್ ಮಾಡೋಣ, ನೆಕ್ಸ್ಟ್ ಎಲ್ಸ್ ಕಂಡೀಷನ್ ಹಾಕ್ಬೇಕು. ಹೇಳ್ದೆ ನಿಮ್ಗೆ ಇಫ್ ಅನ್ನೋದು ಒಂದ್ ಕಡೆ ಆದ್ರೆ ಇಫ್ ಕಂಡೀಷನ್, ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಎಲ್ಸ್ ಕಂಡೀಷನ್ ನ ಆಡ್ ಮಾಡ್ತೀವಿ. ದೆನ್ ಓಪನ್ ಫ್ಲಾರ್ ಬ್ರಾಕೆಟ್. ಫ್ಲಾರ್ ಬ್ರಾಕೆಟ್ಸ್ ಬಹಳ ಇಂಪಾರ್ಟೆಂಟ್. ಮಿಸ್ ಆಯ್ತು ಅಂದ್ರೆ ಏನಾಗುತ್ತೆ, ಎರರ್ಸ್ ಇಂಡಿಕೇಟ್ ಆಗುತ್ತೆ. ಡಬಲ್ ಕೊಟೇಶನ್ a is greater, ಕ್ಲೋಸ್, ದೆನ್ ಎಂಡ್ ಲಿಸ್ಟ್ ಅಂದ್ರೆ ಎಂಡ್ ಎಲ್ ಅಂತ ಹೇಳಿ ಅರ್ಥ. ಸೊ ಫ್ಲಾರ್ ಬ್ರಾಕೆಟ್ ಆಲ್ರೆಡಿ ಕ್ಲೋಸ್ ಆಗಿದೆ. ದೆನ್ ಇಲ್ಲಿ ಏನ್ ಮಾಡ್ತೀನಿ ನಾನು, ರಿಟರ್ನ್ ಕಂಡೀಷನ್ ಬದಲು ಏನ್ ಮಾಡ್ತಾ ಇದೀನಿ, ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ಸಿಸ್ಟಮ್ ಪಾಸ್ ಅಂತ ಹೇಳಿ ಹಾಕ್ತೀನಿ. ಸೊ ವಾಟ್ ಈಸ್ ಸಿಸ್ಟಮ್ ಪಾಸ್ ಅಂತಂದ್ರೆ, ಇಲ್ಲಿ ನಾನು ಜಸ್ಟ್ ಕೊಟ್ಟಿರುವಂತ ಕಂಡೀಷನ್ಸ್ ವೆದರ್ ಇಟ್ ವಿಲ್ ಬಿ ಪಾಸ್ ಆರ್ ನಾಟ್, ಅಂದ್ರೆ ಪಾಸ್ ಆಗತ್ತಾ ಆಗಲ್ವಾ ಅಂತ ಹೇಳಿ ನಾನು ಕಂಡೀಷನ್ ನ ಚೆಕ್ ಮಾಡ್ತಾ ಇದ್ದೀನಿ. ಸೊ ಸೆಮಿಕೊಲನ್, ಕ್ಲೋಸ್, ಫ್ಲಾರ್ ಬ್ರಾಕೆಟ್. ಸೊ ಇದಿಷ್ಟು ಏನಾಯ್ತು, ಒಂದು ಪ್ರೋಗ್ರಾಮ್ ಫಾರ್ಮೆಟ್. ಇವಾಗ ಏನ್ ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಸೊ ಸೇವ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ರನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಮಾಡೋಣ, ಇಫ್ ಎಲ್ಸ್ ಅಂತ ಹೇಳಿ ಹಾಕ್ತೀನಿ. ಬಿಕಾಸ್ ಒಂದು
ಟಾಪಿಕ್ ರಿಲೇಟೆಡ್ ಪ್ರೋಗ್ರಾಮ್ ಅಂತ ಹೇಳಿ ಕೊಟ್ಬಿಟ್ರೆ ನಮಗೆ ನೆಕ್ಸ್ಟ್ ಟೈಮ್ ಓಪನ್ ಮಾಡಿದಾಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಇಫ್ ಎಲ್ C++.cpp ನಾವೇನ್ ಸೇವ್ ಮಾಡಿರ್ತೀವಿ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಅಂಡ್ ಎಕ್ಸಿಕ್ಯೂಟ್, ಕಂಪೈಲ್ ಅಂಡ್ ರನ್. ಓಕೆ, ವೇಟ್ ಮಾಡೋಣ. ಎರರ್ಸ್, ನೋ ಎರರ್ಸ್. ಓಕೆ, ಸೊ ನೋ ಎರರ್ಸ್ ಬಂತು. ಅಂಡ್ ಇಲ್ಲಿ ಏನ್ ಕಂಡೀಷನ್ ಅಪ್ಲೈ ಆಗುತ್ತೆ ನೋಡೋಣ. ನೋಡ್ಬೋದು, ಬಿ ಈಸ್ ಅ ಗ್ರೇಟರ್. ಸೊ ನಾವೇನ್ ಕಂಡೀಷನ್ ಕೊಟ್ಟಿದ್ವಿ, ಬಿ ಈಸ್ 200. ಹೌದಾ, ಬಿ ಅನ್ನೋದು 200 ಕೊಟ್ಟಿದ್ವಿ, ಎ 100 ಕೊಟ್ಟಿದ್ವಿ. ಹಾಗಾಗಿ ಬಿ ಈಸ್ ಗ್ರೇಟರ್ ಅಂತ ಹೇಳಿ ಸೊ ನಮ್ಗೆ ಔಟ್ಪುಟ್ ಬಂದಿದೆ. ಓಕೆ, ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಸಿಂಪಲ್ ಪ್ರೋಗ್ರಾಮ್ಸ್ ಇವೆಲ್ಲ. ಫಸ್ಟ್ ಏನ್ ಮಾಡ್ತೀವಿ, ನಾನು ಟಾಪಿಕ್ ರಿಲೇಟೆಡ್ ಪ್ರೋಗ್ರಾಮ್ಸ್ ನ ಬರ್ಸ್ತಾ ಇದ್ದೀನಿ. ಎಟ್ ಲಾಸ್ಟ್ ಅಂದ್ರೆ ಕಂಪ್ಲೀಟ್ C++ ಮುಗಿದ್ಮೇಲೆ, ಅಂದ್ರೆ ಥಿಯರಿ ಪಾರ್ಟ್ ಎಲ್ಲ ಮುಗಿದ್ಮೇಲೆ ನಾನು ಒಂದು 2 ಕ್ಲಾಸಸ್ ಏನ್ ಮಾಡ್ತೀನಿ, ಓನ್ಲಿ ಪ್ರೋಗ್ರಾಮ್ಸ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ನೋಡಿದ್ರಲ್ಲ ಪ್ರೋಗ್ರಾಮ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ದೆನ್ ಇಫ್ ಎಲ್ಸ್ ಆಗಿರ್ಬೋದು, ತುಂಬಾ ಈಸಿ ಇದೆ ಯಾವಾಗ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ, ಬಹಳ ಈಸಿ ಆಗುತ್ತೆ ಟಾಪಿಕ್ಸ್ ಎಲ್ಲ. ಹಾಗಾಗಿ ರೆಗ್ಯುಲರ್ ಆಗಿ ಟಚ್ ಅಲ್ಲಿರಿ ಕ್ಲಾಸಸ್ಗೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ ಜೊತೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಅಂಡ್ ಅಂಟಿಲ್ ದೆನ್ ಕೀಪ್ ವಾಚಿಂಗ್. Thank you.